ಕೃಷಿ ತಾಪಂಡ ಮನೆಯಲ್ಲಿ ಉದ್ಯಮಿ ಆತ್ಮಹತ್ಯೆ. ಉದ್ಯಮಿ ವೈಶಾಖ್ ನೇಣಿಗೆ ಶರಣು. ಕೃಷಿ ಮನೆಯಲ್ಲಿ ವೈಶಾಖ್ ಆತ್ಮಹತ್ಯೆ ಮಾಡಿಕೊಂಡಿರೋ ಸ್ಟೋರಿ. ನಟಿ ಕೃಷಿ ತಾಪಂಡ ಮನೆಯಲ್ಲಿ ಉದ್ಯಮಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. 45 ವರ್ಷದ ಉದ್ಯಮಿ ವೈಶಾಖ್ ನೇಣಿಗೆ ಶರಣಾಗಿದ್ದಾರೆ. ಆರ್ಆರ್ ನಗರದ ಎಲಿಗೆಂಟ್ ಟೆರೇಸ್ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರುವಂತಹ ಸೂಸೈಡ್. ಅಪಾರ್ಟ್ಮೆಂಟ್ನ 4ನೇ ಮಹಡಿಯಲ್ಲಿ ಸೂಸೈಡ್ ಮಾಡಿಕೊಂಡಿದ್ದಾರೆ. ಅಂದ್ರೆ ಕೃಷಿ ಇರುವಂತಹ ಫ್ಲಾಟ್ನಲ್ಲಿ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ನಟಿ ಕೃಷಿ ತಾಪಂಡಗೆ ಈ ಉದ್ಯಮಿ ವೈಶಾಖ್ ಆಪ್ತನಾಗಿದ್ದ ಅನ್ನೋದು ಗೊತ್ತಾಗಿದೆ. ಆಗಾಗ ಕೃಷಿ ತಾಪಂಡ ಅವರನ್ನ ಭೇಟಿ ಆಗೋದಕ್ಕೆ ಅವ್ರ ಮನೆಗೆ ವೈಶಾಖ್ ಬರ್ತಾ ಇದ್ರಂತೆ. ಕೃಷಿ ತಾಪಂಡ ಅಪಾರ್ಟ್ಮೆಂಟ್ನಲ್ಲಿ ಅಂದ್ರೆ ಈತ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಇದ್ರಾ ಇಲ್ವಾ ಅನ್ನೋದ್ರ ಬಗ್ಗೆ ತನಿಖೆ ಮುಂದುವರೆದಿದೆ. ಸದ್ಯ ಮೃತದೇಹವನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಈ ಹಿಂದೆ AVR ಗ್ರೂಪ್ನ ಮಾಲೀಕ ದೊಡ್ಡ ಮಟ್ಟದಲ್ಲಿ ಕೃಷಿ ಮೇಲೆ ಆರೋಪ ಮಾಡಿದ್ರಲ್ಲ, ಆಗ್ಲೂ ಕೂಡ ಈ ವೈಶಾಖ್ ಹೆಸರನ್ನ ಮಧ್ಯದಲ್ಲಿ ತಂದಿದ್ರು. ಈ ಕೃಷಿ ವಿಷಯದಲ್ಲಿ ಕಂಪ್ಲೇಂಟ್ ಎಲ್ಲ ಆದಂತ ಸಂದರ್ಭದಲ್ಲಿ ವೈಶಾಖ್ AVR ಗ್ರೂಪ್ ಮಾಲೀಕನಿಗೆ ಬೆದರಿಕೆ ಎಲ್ಲ ಹಾಕಕ್ ಹೋಗಿದ್ರಂತೆ. ಆ ಪ್ರಕರಣದಲ್ಲಿ ಕಂಪ್ಲೇಂಟ್ ಎಲ್ಲ ಕೊಟ್ಟ ಮೇಲೆ ವೈಶಾಖ್ನನ್ನ ಪೊಲೀಸರು ವಿಚಾರಣೆಗೊಳಪಡಿಸಿದ್ರು. ಈ ವಿಷಯವಾಗಿ ವೈಶಾಖ್ ಮತ್ತೆ ಅವ್ರ ಪತ್ನಿ ಮಧ್ಯದಲ್ಲಿ ವೈಮನಸ್ಸು ಉಂಟಾಗಿತ್ತಂತೆ. ಇದೇ ವಿಷಯವಾಗಿ ಆಗಾಗ ಜಗಳ ಕೂಡ ಆಗ್ತಾ ಇತ್ತಂತೆ. ಇನ್ನು 1 ತಿಂಗಳಿಂದ ಪತ್ನಿ ಜೊತೆಯಲ್ಲಿ ವೈಶಾಖ್ ಮಾತಾಡದೆ ಬಿಟ್ಬಿಟ್ಟಿದ್ರಂತೆ. AVR ಗ್ರೂಪ್ ಮಾಲೀಕನ ಕೇಸ್ ಬಳಿಕ ದಾಂಪತ್ಯದಲ್ಲಿ ಬಿರುಕು ಮೂಡಿತ್ತು. ಅರವಿಂದ್ ರೆಡ್ಡಿಗೆ ವೈಶಾಖ್ ಬೆದರಿಕೆಯನ್ನ ಹಾಕಿದ್ರು. ಯಾವಾಗ ಕೃಷಿ ವಿಷಯವನ್ನ ಬಹಿರಂಗಪಡಿಸಿದ್ರು ಅರವಿಂದ್ ರೆಡ್ಡಿ, ಮತ್ತೆ ಕಾನೂನು ರೀತಿಯಲ್ಲಿ ಹೋರಾಟ ಎಲ್ಲ ಮಾಡಿದ್ರಲ್ಲ, ಆಗ ವೈಶಾಖ್ಗೆ ಅದನ್ನು ಸಹಿಸ್ಕೊಳ್ಳಕ್ ಆಗ್ಲಿಲ್ಲ. ಮತ್ತೆ ವೈಶಾಖ್ ಹೆಸರನ್ನು ಕೂಡ ಮಧ್ಯದಲ್ಲಿ ತರಲಾಗಿತ್ತು. ಇನ್ನು ಬೆದರಿಕೆ ಪ್ರಕರಣದಲ್ಲಿ ಅರವಿಂದ್ ರೆಡ್ಡಿ ಕಂಪ್ಲೇಂಟ್ ಕೊಟ್ಟಿದ್ರು ವೈಶಾಖ್ ವಿರುದ್ಧವಾಗಿ. ಆಗ ಪೊಲೀಸರು ಈತನನ್ನ ಕರೆಸಿ ವಿಚಾರಣೆ ಎಲ್ಲ ಮಾಡಿದ್ರು. ಆಗಿಂದ ವೈಶಾಖ್ ಮತ್ತೆ ಪತ್ನಿ ಮಧ್ಯದಲ್ಲಿ ಬಿರುಕು ಉಂಟಾಗಿತ್ತು. ಇದೇ ವಿಷಯವಾಗಿ ಜಗಳ ನಡೀತಾ ಇತ್ತು. ಆಗಾಗ ವಾರದಿಂದ ಕೃಷಿ ತಾಪಂಡ ಮನೆಯಲ್ಲೇ ಈತ ವಾಸ ಮಾಡ್ಕೊಂಡಿದ್ನಂತೆ. ಇಲ್ಲಿಂದಲೇ ಕೆಲ್ಸಕ್ಕೆ ಹೋಗಿ ವೈಶಾಖ್ ಬರ್ತಾ ಇದ್ನಂತೆ. ಆದ್ರೆ ಈ ಎಲ್ಲ ಬೆಳವಣಿಗೆ ಆದ್ಮೇಲೆ ಡಿಪ್ರೆಷನ್ ನಿಂದ ಬಳಲ್ತಾ ಇದ್ದ ಈ ವೈಶಾಖ್ ಅನ್ನೋದು ಗೊತ್ತಾಗಿದೆ. ನಿನ್ನೆ ಯಲಹಂಕಕ್ಕೆ ನಟಿ ಕೃಷಿ ತಾಪಂಡ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಆತ ನಾನು ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಹೇಳಿ ಮೆಸೇಜ್ ಅನ್ನ ಕಳಿಸಿದ್ನಂತೆ. ವೈಶಾಖ್ ಈ ಸಂದರ್ಭದಲ್ಲಿ ಕರೆ ಮಾಡಿ ಸಮಾಧಾನ ಮಾಡೋ ಪ್ರಯತ್ನವನ್ನ ಕೃಷಿ ಮಾಡಿದಾರಂತೆ. ಯಲಹಂಕದಿಂದ ಮನೆಗೆ ಬರುವಷ್ಟರಲ್ಲಿ ನೇಣಿಗೆ ಶರಣಾಗಿದ್ದಾರೆ. ವೈಶಾಖ್ ಸೂಸೈಡ್ ನಿಂದ ಕೃಷಿ ಕೂಡ ಶಾಕ್ಗೆ ಒಳಗಾಗಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಇಲ್ಲಿ ಡಿಪ್ರೆಷನ್ ಈ ಕೇಸ್ನ ವಿಷಯವಾಗಿ ಅನುಭವಿಸ್ತಾ ಇದ್ರು ವೈಶಾಖ್ ಅಂತ ಹೇಳಿ ಪ್ರಾಥಮಿಕವಾಗಿ ಸಿಕ್ಕಿರುವಂತ ಮಾಹಿತಿ. ಮತ್ತೆ ಈತ ಉದ್ಯಮಿ ಕೂಡ ಆಗಿದ್ದ. ಮತ್ತೆ ಈ ಕೃಷಿ ವಿಷಯ ಎಲ್ಲ ಬಹಿರಂಗ ಆದ್ಮೇಲೆ ಅರವಿಂದ್ ರೆಡ್ಡಿ ಬೆದರಿಕೆ ಪ್ರಕರಣದಲ್ಲಿ ವೈಶಾಖ್ ಹೆಸರು ಕೇಳಿ ಬಂದಿತ್ತು. ಈತನನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ ಮೇಲೆ ವೈಶಾಖ್ ದಾಂಪತ್ಯದಲ್ಲಿ ಬಿರುಕು ಮೂಡಿತ್ತು. ಇದೇ ವಿಚಾರವಾಗಿ ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ, ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಮಾಹಿತಿಯನ್ನ ಕೊಡ್ತಾ ಹೋಗೋದಕ್ಕೆ ಕೃಷಿ ತಾಪಂಡ ನಿವಾಸದ ಬಳಿಯಿಂದ ನೇರ ಸಂಪರ್ಕದಲ್ಲಿ ನಮ್ಮ ರಿಪೋರ್ಟರ್ ಮಾದೇಶ್, ಹಾಗೇನೆ ವಿಕ್ಟೋರಿಯಾ ಹಾಸ್ಪಿಟಲ್ ಬಳಿಯಿಂದ ನಮ್ಮ ರಿಪೋರ್ಟರ್ ಮಂಜುನಾಥ್ ಜಾಯಿನ್ ಆಗಿದ್ದಾರೆ. ಫಸ್ಟ್ ಅಪಾರ್ಟ್ಮೆಂಟ್ ಹತ್ರನೇ ಹೋಗೋಣ. ಮಾದೇಶ್, ಇಲ್ಲಿ ಕೃಷಿ ಮನೆಯಲ್ಲಿ ಇದ್ರಾ ಇಲ್ವಾ ಅನ್ನೋದು ಸ್ವಲ್ಪ ಗೊಂದಲಕ್ಕೀಡಾಗಿದೆ. ಅದ್ರ ಬಗ್ಗೆ ಏನ್ ಮಾಹಿತಿ ಇದೆ? ಈತ ಸೂಸೈಡ್ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಕೃಷಿಗೆ ಯಾವಾಗ ವಿಷಯ ಗೊತ್ತಾಯ್ತು? ಅಂದ್ರೆ ಲಾಸ್ಟ್ ಕಾಲ್ ಅಥವಾ ಮೆಸೇಜ್ ಯಾರಿಗ್ ಮಾಡಿದಂತೆ ಈ ವೈಶಾಖ್, ಅದ್ರ ಬಗ್ಗೆ ಮಾಹಿತಿ? ಶರ್ಮಿತಾ, ನಿನ್ನೆ ರಾತ್ರಿ 8:30 ಸುಮಾರಿಗೆ ವೈಶಾಖ್ ಕೃಷಿ ತಾಪಂಡಗೆ ಸೇರಿದ ಫ್ಲಾಟ್ನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಸದ್ಯಕ್ಕೆ ನಾನು RR ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಅಪಾರ್ಟ್ಮೆಂಟ್ ನಲ್ಲಿದ್ದೀನಿ. ಇದು ಖಾಸಗಿ ಅಪಾರ್ಟ್ಮೆಂಟ್ಗಳು. ಇದರಲ್ಲಿ ಕೃಷಿ ತಾಪಂಡ ಅವರು ಒಂದು ಅಪಾರ್ಟ್ಮೆಂಟ್ ಅನ್ನು ಹೊಂದಿದ್ದಾರೆ. ಈ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಆತ ಕಳೆದ 1 ವಾರದಿಂದಲೂ ಕೂಡ ಬಂದು ವಾಸ ಇದ್ದ ಅಂತ ಹೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಅಂದ್ರೆ ಯಾವಾಗ ಕೃಷಿ ತಾಪಂಡ ಮತ್ತೆ AVR ಮಾಲೀಕನ ವಿರುದ್ಧ ಒಂದು ಕೇಸ್ ಆಗುತ್ತೋ ಆ ಒಂದು ಕೇಸ್ ನಲ್ಲಿ ಈತನ ಹೆಸರು ಬಂದಿರುತ್ತೆ. ಆತನಿಗೆ ಬೆದರಿಕೆ ಹಾಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈತ HAL ಪೊಲೀಸರಿಂದಲೂ ಕೂಡ ಬಂಧನ ಆಗಿರ್ತಾನೆ. ಬಂಧನ ಆದ್ಮೇಲೆ ಯಾವಾಗ ಹೊರಗೆ ಬರ್ತಾನೆ, ಅದಾದ್ಮೇಲೆ ವೈಶಾಖ್ ಮತ್ತೆ ಆತನ ಪತ್ನಿಯ ಮಧ್ಯೆ ಸಾಕಷ್ಟು ಜಗಳಗಳಾಗುತ್ತೆ. ಆತನಿಗೆ 13 ರಿಂದ 14 ವರ್ಷದ ಮಗ ಇರ್ತಾನೆ. ಆದಾಗ್ಯೂ ಕೂಡ ಈ ಒಂದು ವಿಚಾರದಲ್ಲಿ ಆತನ ಪತ್ನಿಗೆ ಸಾಕಷ್ಟು ಮನಸ್ತಾಪ ಉಂಟಾಗಿರುತ್ತೆ. ಹೀಗಾಗಿ ಪತಿ ಪತ್ನಿ ಮಧ್ಯೆ ಸಾಕಷ್ಟು ಜಗಳಗಳಾಗಿರುತ್ತೆ. ಕಳೆದ 1 ತಿಂಗಳಿಂದಲೂ ಕೂಡ ಆತ ಪತ್ನಿಯಿಂದ ದೂರ ಇರ್ತಾನೆ. ಮತ್ತೆ ಕಳೆದ 1 ವಾರದಿಂದ ಈ ಒಂದು ಕೃಷಿ ತಾಪಂಡನ ಅಪಾರ್ಟ್ಮೆಂಟ್ ನಲ್ಲಿ ಬಂದು ಆತ ನೆಲೆಸಿರ್ತಾನೆ. ಈ ಒಂದು ಅಪಾರ್ಟ್ಮೆಂಟ್ಗೆ 2 ಕೀ ಇರುತ್ತೆ. ಆ ಒಂದು 2 ಕೀಯಲ್ಲಿ 1 ಕೀಯನ್ನ ಆತ ಬಳಸಿರ್ತಾನೆ, ಇನ್ನೊಂದು ಕೀಯನ್ನ ನಟಿ ಕೃಷಿ ತಾಪಂಡ
ಬಳಸಿರ್ತಾಳೆ. ಅಥವಾ ಕಳೆದ ಒಂದು ತಿಂಗಳಿಂದಲೂ ಕೂಡ ಡಿಪ್ರೆಷನ್ ನಲ್ಲಿ ಇರ್ತಾನೆ. ಆಗಾಗ ಈಕೆ ಬಳಿ ಬಂದು ಹೋಗೋದು ಮಾಡ್ತಿರ್ತಾನೆ. ಈ ಒಂದು ಫ್ಲಾಟ್ಗೆ ಬಂದು ಆಕೆ ಬಳಿ ತನ್ನ ನೋವನ್ನ ಹೇಳಿಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದ. ಅದೇ ರೀತಿಯಾಗಿ ನಿನ್ನೆ ಕೂಡ ಆತ ತನ್ನ ಮನಸ್ಸಿಗೆ ಆಗ್ತಿರುವಂತಹ ನೋವನ್ನ ಕೃಷಿ ತಪ್ಪಂಡ ಬಳಿ ಹೇಳ್ಕೊಳ್ಳುವಂತಹ ಕೆಲಸವನ್ನು ಮಾಡಿದ. ಅಂದ್ರೆ ನಿನ್ನೆ ಆಕೆ ಕೃಷಿ ತಪ್ಪಂಡ, ನಟಿ ಕೃಷಿ ತಪ್ಪಂಡ ಯಲಹಂಕಕ್ಕೆ ಹೋಗಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ವೈಶಾಖ್ ಇದೇ ಅಪಾರ್ಟ್ಮೆಂಟ್ ನಲ್ಲಿ ಇರ್ತಾರೆ. ಅಪಾರ್ಟ್ಮೆಂಟ್ ಇರುವಂತಹ ಸಂದರ್ಭದಲ್ಲಿ ನಿನ್ನೆ ಸಂಜೆ ಕೃಷಿ ತಪ್ಪಂಡಗೆ ಒಂದಷ್ಟು ಮೆಸೇಜ್ ಗಳನ್ನ ಮಾಡ್ತಾನೆ. ನನಗೆ ಮಾನಸಿಕವಾಗಿ ಈ ಒಂದು ಒತ್ತಡವನ್ನ ತಡೆದುಕೊಳ್ಳೋಕೆ ಆಗ್ತಿರ್ಲಿಲ್ಲ, ಈ ಒಂದು ಡಿಪ್ರೆಷನ್ ಅನ್ನ ತಡೆದುಕೊಳ್ಳೋಕೆ ಆಗ್ತಿಲ್ಲ, ನಾನು ಸೂಸೈಡ್ ಮಾಡ್ಕೊತೇನೆ ಅಂತೇಳಿ ಆಕೆಗೆ ಮೆಸೇಜ್ ಹಾಕುವಂತ ಕೆಲಸವನ್ನ ವೈಶಾಖ್ ಮಾಡಿರ್ತಾನೆ. ಕೃಷಿ ತಪ್ಪಂಡ ಒಂದು ಮೆಸೇಜ್ ನೋಡಿ ಶಾಕ್ ಆಗ್ತಾಳೆ. ಏನಿದು, ಇಷ್ಟು ದಿನಗಳ ಕಾಲ ಎಷ್ಟು ಸಮಾಧಾನ ಮಾಡಿದೆ, ಆದ್ರೆ ಈಗ ಮತ್ತೆ ಈ ರೀತಿಯಾಗಿ ಮೆಸೇಜ್ ಮಾಡ್ತಿದ್ದಾನೆ ಅಂತೇಳಿ ಆಕೆ ಶಾಕ್ ಆಗಿ ಆತನಿಗೆ ಕೂಡಲೇ ಕರೆ ಮಾಡಿ ಈ ರೀತಿಯಾಗಿ ನೀನ್ ಯಾವುದೇ ರೀತಿ ಅದಕ್ಕೂ ಯಾವುದೇ ನಿರ್ಧಾರವನ್ನ ಕೈಗೊಳ್ಬೇಡ, ನಾನು ಬರ್ತಿದ್ದೀನಿ ಅಂತೇಳಿ ಆಕೆ ಯಲಹಂಕದಿಂದ ನಿನ್ನೆ ಸಂಜೆ ಹೊರಡುವಂತ ಕೆಲಸವನ್ನ ಮಾಡ್ತಾಳೆ. ಅಷ್ಟರಲ್ಲಿ ಬಂದು ಆಕೆ ಯಲಹಂಕದಿಂದ ಈ ಒಂದು ಅಪಾರ್ಟ್ಮೆಂಟ್ಗೆ ಬರೋಷ್ಟರಲ್ಲಿ ನಿನ್ನೆ ಸಂಜೆ 8ರಿಂದ 8:30 ಆಗಿರುತ್ತೆ. ಅಷ್ಟರಲ್ಲಿ ಆತ ಮನೇಲಿ ನೋಡಿದ್ರೆ ನೇಣು ಹಾಕಿಕೊಳ್ಳುವಂತ ಕೆಲಸವನ್ನು ಮಾಡಿರ್ತಾನೆ. ಆಕೆ ಸಮಾಧಾನ ಮಾಡುವಂತ ಸಂದರ್ಭದಲ್ಲಿ ಆಗದೆಲ್ಲವೂ ಕೂಡ ಒಂದಷ್ಟು ಟೈಮ್ ಹಿಡಿಯುತ್ತೆ, ಎಲ್ಲವೂ ಸರಿ ಹೋಗುತ್ತೆ. ನಾನು ಬಂದ ಮೇಲೆ ಇಬ್ರು ಕೂಡ ದೇವಸ್ಥಾನಕ್ಕೆ ಹೋಗೋಣ, ಕುಕ್ರೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗೋಣ, ಎಲ್ಲವೂ ಕೂಡ ಸರಿ ಹೋಗುತ್ತೆ, ಸ್ವಲ್ಪ ದಿನ ಆಗ್ಬೇಕು ಅಂತೇಳಿ ಆಕೆ ತನ್ನ ಸ್ನೇಹಿತನಿಗೆ ಕೃಷಿ ತಪ್ಪಂಡ ಒಂದಷ್ಟು ಧೈರ್ಯ ಹೇಳ್ತಾಳೆ. ಅದಾಗಿಯೂ ಕೂಡ ಆತ ಬರುವವರೆಗೂ ಕೂಡ ಯಾವುದೇ ರೀತಿಯಾದಂತಹ ನಿರ್ಧಾರ ಕೈಗೊಳ್ಬೇಡ ಅಂತ ಹೇಳಿ ಯಲಹಂಕದಿಂದ ನಟಿ ಕೃಷಿ ತಪ್ಪಂಡ ಹೊರಟಿರ್ತಾಳೆ. ಆದ್ರೆ ಬರುವಷ್ಟರಲ್ಲೇ ಈತ ನೇಣಿಗೆ ಶರಣಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದಾನೆ. ಯಾವಾಗ ಆಕೆ ಬಂದು ನೋಡ್ತಾಳೆ, ಮನೆಯಲ್ಲಿ ಆತ ಬಾಡಿ ಶವವಾಗಿ ಪತ್ತೆಯಾಗಿರುತ್ತೆ. ಆತನನ್ನ ಇಳಿಸಿದ ನಂತರ ಪೊಲೀಸರಿಗೆ, ಅಂದ್ರೆ ಆತನ ಬಾಡಿಯನ್ನ ನೋಡಿದ ತಕ್ಷಣ ಕೃಷಿ ತಪ್ಪಂಡ ಅವರು ಕೂಡಲೇ 112ಗೆ ಪೊಲೀಸರಿಗೆ ಕರೆ ಮಾಡುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಯಾವಾಗ ಕಂಟ್ರೋಲ್ ರೂಮ್ಗೆ ಫೋನ್ ಬರುತ್ತೆ, ಕೂಡಲೇ ಆರ್ ನಗರ ಪೊಲೀಸರಿಗೆ ಒಂದು ಮಾಹಿತಿ ಲಭ್ಯ ಆಗುತ್ತೆ. ಮಾಹಿತಿ ಮೇರೆಗೆ ಆರ್ ನಗರ ಪೊಲೀಸರು ಬಂದು ಘಟನಾ ಸ್ಥಳವನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ಜೊತೆಗೆ ಆಕೆಯನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ, ಅಂದ್ರೆ ನಟಿ ಕೃಷಿ ತಪ್ಪಂದ ಅವರನ್ನ ಪ್ರಾಥಮಿಕ ಹಂತದಲ್ಲಿ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಆಕೆ ನಿನ್ನೆ ಈ ರೀತಿಯಾಗಿ ನನಗೆ ಮೆಸೇಜ್ ಮಾಡಿದ್ದ, ನಾನು ಆತನಿಗೆ ಧೈರ್ಯ ಹೇಳಿದೆ, ಆತನನ್ನ ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನ ತಪ್ಪಿಸಬೇಕು ಅಂತೇಳಿ ನಾನು ಯಲಹಂಕದಿಂದ ಹೊರಟೆ, ಆದ್ರೆ ಬರುವಷ್ಟರಲ್ಲಿ ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತೇಳಿ ಪೊಲೀಸರ ಮುಂದೆ ಹೇಳಿಕೆ ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಆತ ನಿನ್ನೆ ಏನೆಲ್ಲ ಮೆಸೇಜ್ ಮಾಡಿದ, ತನ್ನ ಡಿಪ್ರೆಷನ್ ನಿಂದ ಆಗುವಂತ ನೋವನ್ನ ಆಕೆಗೆ ಮೆಸೇಜ್ ಮೂಲಕ ಹೇಳಿಕೊಂಡಿದ್ದ ಅನ್ನುವಂಥದ್ದು ಕೂಡ ತನಿಖೆ ವೇಳೆ ಗೊತ್ತಾಗಿದೆ. ಆ ಎಲ್ಲ ಮೆಸೇಜ್ ಗಳನ್ನು ಕೂಡ ಪೊಲೀಸರಿಗೆ ತೋರಿಸುವಂತ ಕೆಲಸವನ್ನ ಕೃಷಿ ತಪ್ಪಂಡ ಮಾಡಿದ್ದಾಳೆ. ಸದ್ಯಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆ ಮಾಡಲಾಗ್ತಿದೆ. ಆತನ ಅಂದ್ರೆ ವೈಶಾಖ್ ತಂದೆಯಿಂದ ದೂರು ಪಡೆದು ಆರ್ ನಗರ ಪೊಲೀಸರು ಯುಡಿಆರ್ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆ ಮುಂದುವರಿಸುತ್ತಿದ್ದಾರೆ. ಶರ್ಮಿತಾ, ಮಾದೇಶ್ ಪ್ಲೀಸ್ ಬಿ ಆನ್ಲೈನ್. ವಿಕ್ಟೋರಿಯಾ ಆಸ್ಪತ್ರೆ ಬಳಿಯಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಮಾಹಿತಿ ತಿಳ್ಕೊಳ್ಳೋಣ. ಮಂಜು, ಈಗ ಮೃತದೇಹ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಆಗಿದೆಯಾ? ಪೋಸ್ಟ್ ಮಾರ್ಟಮ್ ಎಲ್ಲ ಎಷ್ಟೊತ್ತಿಗೆ ಆಗುವಂತ ನಿರೀಕ್ಷೆ? ಮತ್ತೆ ವೈಶಾಖ್ ಫ್ಯಾಮಿಲಿ ಅವ್ರು ಯಾರಾದ್ರೂ ಅಲ್ಲಿ ಬಂದಿದ್ದಾರಾ? ಶರ್ಮಿತಾ, ಇನ್ನೂ ಕೂಡ ಅಷ್ಟೇ ಕುಟುಂಬಸ್ಥರು ಯಾರು ವಿಕ್ಟೋರಿಯಾ ಆಸ್ಪತ್ರೆ ಕಡೆ ಬಂದಿಲ್ಲ. ಯಾಕಂದ್ರೆ ನಿನ್ನೆ ರಾತ್ರಿ ಸುಮಾರು 11 ಗಂಟೆಗೆ ವೈಶಾಖ್ ನಟಿ ಕೃಷಿ ತಪಾಂಡ್ ಅವರ ಅಪಾರ್ಟ್ಮೆಂಟ್ ನಲ್ಲಿ ಸುಸೈಡ್ ಮಾಡ್ಕೊಳ್ತಾರೆ. ಆಕೆಯೂ ಕೂಡ ಅಷ್ಟೇ 11 ಗಂಟೆ ವೇಳೆಗೆ ಅಪಾರ್ಟ್ಮೆಂಟ್ಗೆ ಹೋದಂತ ಸಂದರ್ಭದಲ್ಲಿ ಮೃತದೇಹವನ್ನು ನೋಡ್ತಾಳೆ. ಇಮಿಡಿಯೇಟ್ ಆಗಿ ಪೊಲೀಸರಿಗೆ ಮಾಹಿತಿ ಕೊಡ್ತಾಳೆ. ಪೊಲೀಸರು ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ಹೋಗ್ಬಿಟ್ಟು ಮೃತದೇಹವನ್ನು ಶಿಫ್ಟ್ ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಅಷ್ಟೇ ಯಾರು ದೂರನ್ನ ಕೊಡದ ಕಾರಣಕ್ಕೋಸ್ಕರ ಪೊಲೀಸರು ದೂರು ದಾಖಲಾದಂತ ಬಳಿಕ ಮರಣೋತ್ತರ ಪರೀಕ್ಷೆ ಪ್ರಕ್ರಿಯೆ ಮಾಡೋಣ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ರೆ. ಕಾರಣ ಇಷ್ಟೇ, ಮೃತದೇಹವನ್ನ ಮೊದಲನೇ ಬಾರಿ ಕೃಷಿ ತಪ್ಪಂಡ ನೋಡಿದ್ರು ಕೂಡ ಅಷ್ಟೇ ಆಕಿಂದ ದೂರನ್ನ ಪಡ್ಕೊಳ್ಳುವಂಥದ್ದು ಬೇಡ ಅನ್ನುವಂಥ ನಿರ್ಧಾರಕ್ಕೆ ಪೊಲೀಸರು ಬಂದಿದ್ದಾರೆ. ರಕ್ತ ಸಂಬಂಧಿಗಳಿಂದ ದೂರನ್ನ ಪಡ್ಕೊಳ್ಳಿ, ಅವ್ರು ಏನೇ ದೂರು ಕೊಟ್ಟರು ಕೂಡ ಅಷ್ಟೇ ದೂರನ್ನ ಪಡ್ಕೊಂಡಿದ್ದಾದಂತ ಬಳಿಕ ಅದರ ಅನ್ವಯವಾಗಿ ಕೇಸ್ ರಿಜಿಸ್ಟರ್ ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿದ್ರೆ. ಯಾಕಂದ್ರೆ ಇಲ್ಲಿ ವೈಶಾಖ್ ಕೃಷಿ ತಪ್ಪಂಡ ನಿವಾಸದಲ್ಲಿ ಸುಮಾರು 1-1.5 ತಿಂಗಳಿಂದಲೂ ಕೂಡ ಅಷ್ಟೇ ಇದ್ರು ಅನ್ನುವಂಥ ವಿಚಾರ ಗೊತ್ತಾಗಿದೆ. ಯಾಕಂದ್ರೆ ಕಳೆದ ಬಾರಿ ವಿವೇಕ್ ರೆಡ್ಡಿ ಅವರ ಒಂದು ಇಶ್ಯೂ ಏನಾಯ್ತು, ಅದಾದಂತ ಬಳಿಕ ಸಂಪೂರ್ಣವಾಗಿ ವೈಶಾಖ್ ತನ್ನ ಕುಟುಂಬಸ್ಥರ ಜೊತೆ ಜಗಳ ಮಾಡಿದ್ದ, ಹೆಂಡತಿ ಮಕ್ಕಳ ಜೊತೆ ಜಗಳ ಮಾಡಿಕೊಂಡು ಆತ ಕಂಪ್ಲೀಟ್ ಆಗಿ ಕೃಷಿ ತಪ್ಪಂಡ ಅವರ ಅಪಾರ್ಟ್ಮೆಂಟ್ ನಲ್ಲೇ ಇದ್ದ ಅನ್ನುವಂಥದ್ದು ಗೊತ್ತಾಗ್ತಿದೆ. ಇದ್ರ ಮಧ್ಯೆ ಏನಾಗಿತ್ತು, ಯಾಕಂದ್ರೆ ಡಿಪ್ರೆಷನ್ಗೆ ಹೋಗೋದಕ್ಕೆ ಪ್ರಮುಖವಂತ ರೀಸನ್ ಏನು ಅನ್ನುವಂಥದ್ದನ್ನ ತಿಳ್ಕೊಳ್ಳುವಂತ ಕಾರಣಕ್ಕೋಸ್ಕರ ಅವರು ಕುಟುಂಬಸ್ಥರಿಂದ ಈಗಾಗಲೇ ದೂರನ್ನ ಪಡ್ಕೊಳ್ಳಿ ಅಂತ ಹೇಳಿದ್ರೆ. ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಈಗಾಗಲೇ ವಿಕ್ಟೋರಿಯಾ ಆಸ್ಪತ್ರೆ ಬಳಿ ಇದ್ದೀನಿ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇನ್ನೂ ಯಾರು ಕೂಡ ಕುಟುಂಬಸ್ಥರು ಬಂದಿಲ್ಲ. ಸದ್ಯಕ್ಕೆ ಪೊಲೀಸರು ಕೂಡ ಇನ್ನೂ ಬಂದಿಲ್ಲ. ಯಾಕಂದ್ರೆ ಇಲ್ಲಿ ಈಗಷ್ಟೇ ಏನು ವೈಶಾಖ್ ಅವರ ತಂದೆ ರಾಜರಾಜೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರನ್ನ ಕೊಡ್ತಾ ಇದ್ದಾರೆ. ಅವ್ರು ಏನ್ ದೂರನ್ನ ಕೊಡ್ತಾರೆ, ದೂರಿನ ಅನ್ವಯವಾಗಿ ಪೊಲೀಸರು ಕೇಸ್ ರಿಜಿಸ್ಟರ್ ಮಾಡ್ಕೊಂಡು ಕೇಸ್ ಆದಂತ ಬಳಿಕ ಇಲ್ಲಿ ವೈದ್ಯಾಧಿಕಾರಿಗಳಿಗೆ ಆ ಒಂದು FIR ಪ್ರತಿಯನ್ನ ಕೊಡಬೇಕಾಗಿರುತ್ತೆ. ಯಾವುದೇ ಒಂದು ವ್ಯಕ್ತಿಯ ಮರಣೋತ್ತರ ಪರೀಕ್ಷೆ ಆಗ್ಬೇಕು ಅಂತಂದ್ರೆ ಅಲ್ಲಿ ಕೇಸ್ ಆಗ್ಬೇಕು. ಕೇಸ್ ಆಗಿದ್ದಾದಂತ ಬಳಿಕ FIR ಪ್ರತಿಯನ್ನು ಕೂಡ ಅಷ್ಟೇ ಇಲ್ಲಿನ ವೈದ್ಯಾಧಿಕಾರಿಗಳಿಗೆ ಕೊಡಬೇಕು. ಅದಕ್ಕೆ ವೈದ್ಯಾಧಿಕಾರಿ ಸಹಿ ಪಡ್ಕೊಂಡಿದ್ದಾದಂತ ಬಳಿಕ ಮರಣೋತ್ತರ ಪರೀಕ್ಷೆ ಪ್ರಕ್ರಿಯೆಗಳಾಗುತ್ತೆ. ಆ ಒಂದು
ಒಂದು ಕಾರಣಕ್ಕೋಸ್ಕರ ಡಿಲೇ ಆಗ್ತಿರುವಂತ ನಿಟ್ಟಿನಲ್ಲಿ, ಯಾಕಂದ್ರೆ ನಿನ್ನೆ ರಾತ್ರಿ ಕೃಷಿ ತಪಾಂಡನಿಂದಲೂ ದೂರ ಪಡ್ಕೊಳ್ಬಹುದು, ಆದ್ರೆ ಪೊಲೀಸರು ಪಡ್ಕೊಂಡಿಲ್ಲ. ಯಾಕಂದ್ರೆ ಮುಂದೆ ಪ್ರಕರಣದ ತನಿಖೆ ಹಂತದಲ್ಲಿ ಪ್ರಕರಣ ಯಾವುದೇ ದಿಕ್ಕಾದ್ರೂ ಹೋಗಬಹುದು, ಆತ ಡಿಪ್ರೆಷನ್ಗೆ ಹೋಗಿದ್ದಂತಹ ರೀಸನ್ ಏನು, ಆತ ಡಿಪ್ರೆಷನ್ ಹೋಗೋ ಕಾರಣ ಏನು, ಇವರಿಬ್ಬರ ಮಧ್ಯೆ ಏನಾದ್ರೂ ಒಂದಷ್ಟು ಜಗಳಗಳೇನಾದ್ರೂ ಆಗಿತ್ತಾ ಅನ್ನುವಂಥದ್ದು ಇನ್ವೆಸ್ಟಿಗೇಷನ್ ಮಾಡುವಂತ ಸಲುವಾಗಿ ಕೃಷಿ ತಪಾಂಡದಿಂದ ಯಾವುದೇ ರೀತಿಯಂತ ದೂರನ್ನ ಪಡ್ಕೊಳ್ಬೇಡಿ ಅಂತ ಹೇಳ್ಬಿಟ್ಟು ಹಿರಿಯ ಪೊಲೀಸ್ ಅಧಿಕಾರಿಗಳು ಹೇಳಿದ್ರು. ಆ ಒಂದು ಕಾರಣಕ್ಕೋಸ್ಕರ ಇವತ್ತು ಅವರ ಕುಟುಂಬಸ್ಥರಲ್ಲಿ ಅವರ ತಂದೆ ಅಂದ್ರೆ ವೈಶಾಖ್ ಅವರ ತಂದೆ ದೂರು ಕೊಡೋದಕ್ಕೆ ನಿರ್ಧಾರ ಮಾಡಿದ್ರು. ಸದ್ಯಕ್ಕೆ RR ನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರೆ ಇನ್ನೇನು ಕೆಲವೇ ಕ್ಷಣದಲ್ಲಿ ದೂರನ್ನ ಕೊಡ್ತಾರೆ. ದೂರು ಕೊಟ್ಟಂತಹ ಬಳಿಕ ಅವ್ರು ಏನ್ ದೂರು ಕೊಟ್ಟಿದ್ದಾರೆ ಅನ್ನುವಂಥದ್ರ ಮೇಲೆ ಪೊಲೀಸರು ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದ ಅಂತ ಬಳಿಕ ಬಹುತೇಕ ಇವತ್ತು ಸಂಜೆಯ ಒಳಗಾಗಿ ಮರಣೋತ್ತರ ಪರೀಕ್ಷೆ ಪ್ರಕ್ರಿಯೆಗಳಾಗುವಂತ ಚಾನ್ಸಸ್ ಇದೆ. ಒಂದ್ ವೇಳೆ ಏನಾದ್ರೂ ದೂರು ಕೊಡುವಂತಹ ಪ್ರಕ್ರಿಯೆಗಳು ತಡ ಆದಂತ ವೇಳೆಯಲ್ಲಿ, ಒಂದ್ ವೇಳೆ 5 ಗಂಟೆಗಿಂತಲೂ ಮೇಲಾದಂತ ವೇಳೆಯಲ್ಲಿ ನಾಳೆ ಮರಣೋತ್ತರ ಪರೀಕ್ಷೆ ಆಗುವಂತ ಚಾನ್ಸಸ್ ಇದೆ. ಇದುವರೆಗೂ ಕೂಡ ಅಷ್ಟೇ ವೈಶಾಖ್ಗೆ ಸಂಬಂಧಪಟ್ಟಂತವರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಯಾರು ಕೂಡ ವಿಕ್ಟೋರಿಯಾ ಆಸ್ಪತ್ರೆ ಕಡೆ ಬಂದಿಲ್ಲ. ಶರ್ಮಿತಾ, ಫೈನ್. ಒನ್ಸ್ ಅಗೇನ್ ಕೃಷಿ ತಾಪಂಡ ನಿವಾಸದ ಹತ್ರನೇ ಹೋಗೋಣ. ಮಾದೇಶ್, ಈಗ ಕೃಷಿ ತಾಪಂಡ ಇರಲಿಲ್ಲ ವೈಶಾಖ್ ನೇಣಿಗೆ ಶರಣಾಗುವಂತ ಸಂದರ್ಭದಲ್ಲಿ ಅಂತ ಹೇಳಿ ಪ್ರಾಥಮಿಕ ಮಾಹಿತಿ ಸಿಕ್ಕಿದೆ. ಬಟ್ ಪೊಲೀಸರು ಅಫಿಷಿಯಲ್ ಆಗಿ ಇದ್ರ ಬಗ್ಗೆ ಹೇಳಬೇಕಾಗುತ್ತೆ ಡೀಟೇಲ್ ಆಗಿ. ಆಮೇಲೆ ಏನು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಕನ್ಫರ್ಮೇಶನ್ ಬರುತ್ತೆ ನೋಡೋಣ. ಎಟ್ ಪ್ರೆಸೆಂಟ್ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಕೃಷಿ ಇರಲಿಲ್ಲ, ಯಲಹಂಕ ಕಡೆ ಹೋಗಿದ್ರು. ಆಗ ಈತ ಸೂಸೈಡ್ ಮಾಡ್ಕೊಳ್ತಾನೆ. ಇಮಿಡಿಯೇಟ್ ಆಗಿ ಮನೆಗೆ ಬಂದ ಮೇಲೆ ಕೃಷಿ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅಂದ್ರೆ ಬೇಸಿಕ್ ಆಗಿ ಕೃಷಿ ಹತ್ರ ಏನ್ ಇನ್ಫಾರ್ಮೇಶನ್ ಪೊಲೀಸರು ತಗೊಂಡಿದ್ದಾರೆ? ಶರ್ಮಿತಾ, ನಿನ್ನೆ ಈ ಒಂದು ಘಟನೆಗೆ ಮುನ್ನ ಏನಾಯ್ತು ಅಂತ ಹೇಳಿ ಪ್ರಾಥಮಿಕ ಹಂತದ ತನಿಖೆ ಮಾಡುವಂತ ಕೆಲಸವನ್ನ RR ನಗರ ಪೊಲೀಸರು ಮಾಡಿದ್ದಾರೆ. ಅಂದ್ರೆ ಯಾವಾಗ ಆತ ಆತ್ಮಹತ್ಯೆ ಮಾಡಿಕೊಂಡ ಆ ಒಂದು ಸಂದರ್ಭದಲ್ಲಿ ಕೃಷಿ ತಪ್ಪಂಡ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆಕೆಯನ್ನ ವಿಚಾರಣೆ ಮಾಡಿ ಹೇಳಿಕೆ ದಾಖಲು ಮಾಡುವಂತ ಕೆಲಸವನ್ನ ಪೊಲೀಸರು ಕೂಡ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಂದ್ರೆ ಕೃಷಿ ತಪ್ಪಂಡ ಬಂದು ಮನೆಗೆ ನೋಡಿದಂತ ಸಂದರ್ಭದಲ್ಲಿ ಆತ ಅಂದ್ರೆ ಇದೇ ಒಂದು ಫ್ಲಾಟ್ ನಲ್ಲಿ ಆತ ಸೂಸೈಡ್ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ಗೊತ್ತಾಗುತ್ತೆ. ಆಕೆ ಯಲಹಂಕದಿಂದ ಬಂದ ಕೂಡಲೇ 8:30 ಸುಮಾರಿಗೆ ಆಕೆ ಈ ಒಂದು ಫ್ಲಾಟ್ಗೆ ಬಂದು ರೀಚ್ ಆಗ್ತಾಳೆ. ಬಂದಂತ ಸಂದರ್ಭದಲ್ಲಿ ಆತ ಸೂಸೈಡ್ ಮಾಡ್ಕೊಂಡಿರ್ತಾನೆ. ಆತನ ಮೃತದೇಹವನ್ನ ನೋಡಿ ಕೃಷಿ ತಪ್ಪಂಡ ಶಾಕ್ ಆಗಿರ್ತಾಳೆ. ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡ್ತಾಳೆ 112ಗೆ. ಅದು ಕೂಡ 11 ಗಂಟೆಗೆ ಆಕೆ ಮಾಹಿತಿ ನೀಡುವಂತ ಕೆಲಸವನ್ನ ಪೊಲೀಸರಿಗೆ ಮಾಡ್ತಾಳೆ. ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಅಲ್ಲಿ 2 ರಿಂದ 3 ತಾಸು ಗ್ಯಾಪ್ ಇದೆ. ಆದ್ರೆ ಆ ಒಂದು ಗ್ಯಾಪ್ ಯಾಕಾಯ್ತು ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಆಕೆಯಿಂದ ಕ್ಲಾರಿಫಿಕೇಶನ್ ಪಡಿತಿದ್ದಾರೆ. ಆಕೆ ಹೇಳಿರುವಂತಹ ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ. ಯಲಹಂಕದಲ್ಲಿ ಎಷ್ಟು ಗಂಟೆಗೆ ಕೃಷಿ ತಪ್ಪಂಡ ಇದ್ಲು, ಅಲ್ಲಿಂದ ಎಷ್ಟು ಗಂಟೆಗೆ ಹೊರಟ್ಲು, ಎಷ್ಟು ಗಂಟೆಗೆ ವಾಪಸ್ ಅಪಾರ್ಟ್ಮೆಂಟ್ಗೆ ರೀಚ್ ಆಗಿದ್ದಾಳೆ ಅಂತೇಳಿ. ಯಾಕಂದ್ರೆ 8:30 ಸುಮಾರಿಗೆ ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ದೇನೆ ಅಂತೇಳಿ ಗೊತ್ತಾಗಿದೆ. ಮತ್ತೆ 11 ಗಂಟೆಗೆ ಪೊಲೀಸರಿಗೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿ ಬರುತ್ತೆ. ಹೀಗಾಗಿ ಅದನ್ನ ಕ್ಲಾರಿಫಿಕೇಶನ್ ಪಡೆಯುವಂತ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಜೊತೆಗೆ ಸಾಯೋದಕ್ಕೂ ಮುನ್ನ ಆತ ಏನೆಲ್ಲ ಮೆಸೇಜ್ ಮಾಡಿದ್ದಾನೆ ಅಂತೇಳಿ ಕೃಷಿ ತಪ್ಪಂಡರನ್ನ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಒಂದಷ್ಟು ಮೆಸೇಜ್ ಗಳನ್ನ ಹಾಕಿದ್ದಾನೆ. ಯಾಕಂದ್ರೆ 1 ತಿಂಗಳಿಂದಲೂ ಕೂಡ ಆತ ಪತ್ನಿಯಿಂದ ದೂರ ಇದ್ದು ತನ್ನ ಡಿಪ್ರೆಷನ್ ಫೀಲ್ ಮಾಡ್ತಿದ್ದ, ತನ್ನ ನೋವನ್ನ ಆಕೆ ಬಳಿ ಹೇಳ್ಕೊತಿದ್ದ. ಈ ಮುಂಚೆ ಕೂಡ ಯಾವಾಗ ಅರೆಸ್ಟ್ ಆಗುವಂತ ವಿಚಾರ ಆಗಿರ್ಬೋದು, ಯಾಕಂದ್ರೆ AVR ಗ್ರೂಪ್ ನ ಮಾಲೀಕ ಮತ್ತೆ ಕೃಷಿ ತಪ್ಪಂಡ ಅವರ ಮಧ್ಯೆ ನಡೀತಿದ್ದಂತ ಒಂದಷ್ಟು ಜಗಳ ಆಗಿರ್ಬೋದು, ವಿವಾದ ಆಗಿರ್ಬೋದು. ಆ ಒಂದು ಸಂದರ್ಭದಲ್ಲಿ ಕೃಷಿ ತಪ್ಪಂಡಗೆ ಇದೇ ವೈಶಾಖ್ ಜೊತೆ ಆಗಿರ್ತಾನೆ, ಆಕೆಗೆ ಧೈರ್ಯ ಹೇಳುವಂತದ್ದಾಗಿರ್ಬೋದು. ಆ ಒಂದು ಕೇಸ್ ನಲ್ಲಿ ಹೆಲ್ಪ್ ಮಾಡುವಂತ ಕೆಲಸವನ್ನ ಇದೇ ವೈಶಾಖ್ ಮಾಡಿರ್ತಾನೆ. ಮತ್ತೆ ಆ ಒಂದು ಕೇಸ್ ನಿಂದ ಯಾವಾಗ ಈತನ ವಿರುದ್ಧ ಒಂದು ಪ್ರಕರಣ ದಾಖಲಾಗುತ್ತೆ, ಅದಾದ್ಮೇಲೆ ಈಕೆ ಆತನಿಗೆ ಸಪೋರ್ಟ್ ಮಾಡಿ ನಿಂತಿರ್ತಾಳೆ. ನಿನ್ನೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೂ ಮುನ್ನ ಆಕೆಗೆ ಕರೆ ಮಾಡಿ ಹೇಳ್ಕೊಳ್ಳುವಂತದ್ದಾಗಿರ್ಬೋದು, ಮತ್ತೆ ಮೆಸೇಜ್ ಮೂಲಕ ನನಗೆ ಆಗ್ತಿಲ್ಲ, ನಾನು ಸಾಯ್ಬೇಕು ಅಂತ ಅನಿಸ್ತಿದೆ ಅಂತೇಳಿ ಆತ ಈಕೆಗೆ ಕೊನೆಯದಾಗಿ ಕರೆ ಮಾಡಿ ಹೇಳ್ಕೊಳ್ಳುವಂತದ್ದಾಗಿರ್ಬೋದು, ಮತ್ತೆ ಮೆಸೇಜ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾನೆ. ಅವೆಲ್ಲವನ್ನು ಕೂಡ ಪೊಲೀಸರಿಗೆ ತೋರಿಸುವಂತ ಕೆಲಸವನ್ನ ಈಗಾಗಲೇ ಕೃಷಿ ತಪ್ಪಂಡ ಅವ್ರು ಮಾಡಿದ್ದಾರೆ. ಜೊತೆಗೆ ಪ್ಲೀಸ್ ಬಿ ಆನ್ಲೈನ್ ಮತ್ತಷ್ಟು